ನಮಸ್ತೆ, ನಾನು ನಿಮ್ಮ ವಿಜಯ್. ಅಭ್ಯುದಯ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ಓಪನಿಂಗ್ಸ್ ಬಂದ್ಬಿಟ್ಟು ಸೊಡೆಕ್ಸೋ ಇಂಡಿಯಾ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಹತ್ರ ಇರ್ತಕ್ಕಂಥದ್ದು. ಅವ್ರ ಹತ್ರ ಬಂದ್ಬಿಟ್ಟು ಮಲ್ಟಿಪಲ್ ಒಂದು ಪೊಸಿಷನ್ಸ್ಗೆ ಓಪನ್ ಇದೆ. ಏನೇನೆಲ್ಲ ಅದು ಅಂದ್ಬಿಟ್ಟು ಡೀಟೇಲ್ ಆಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡುವ. ಈ ಎಲ್ಲ ಒಂದು ಓಪನಿಂಗ್ಸ್ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು ಅಂದ್ಕೊಳ್ಳಿ. ಅಂದರೆ ಲೋಕಲ್ ಬೆಂಗಳೂರು ಮಾತ್ರ ಇವ್ರ ಹತ್ರ ಇರ್ತಕ್ಕಂಥ ಒಂದು ಓಪನಿಂಗ್ಸ್ ಆಗಿದೆ. ನಾನು ಅವಾಗಲೇ ಹೇಳ್ದಂಗೆ ಮಲ್ಟಿಪಲ್ ಪೊಸಿಷನ್ ಇದೆ, ಮಲ್ಟಿಪಲ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ ಕೇಳ್ತಾ ಇದ್ದಾರೆ. ಮತ್ತು ಸ್ಯಾಲ್ರಿ ಡೀಟೇಲ್ಸ್ ಏನಿರುತ್ತೆ, ಯಾವ ಒಂದು ಓಪನಿಂಗ್ಸ್ಗೆ ಯಾವ ಥರ ಸ್ಯಾಲ್ರಿ ಪೇ ಮಾಡ್ತಾರೆ, ಯಾವ ಒಂದು ಪೊಸಿಷನ್ಗೆ ಏನೆಲ್ಲ ಸ್ಯಾಲ್ರಿ ಪೇ ಮಾಡ್ತಾರೆ ಅಂತ ಅದನ್ನು ಕೂಡ ಡೀಟೇಲ್ ಆಗಿ ನೋಡುವ. ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರನ ಮಾತಾಡಬೇಕಾಗಿದೆ. ಏನಪ್ಪ ಅದು ಅನ್ನೋದಾದರೆ ತುಂಬ ಇಂಪಾರ್ಟೆಂಟ್ ಆಗಿರೋದು. ಏನಪ್ಪ ಅನ್ನೋದಾದರೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಿನ್ನೆ ಸಂಜೆಯ ಹೊತ್ತಿನಲ್ಲಿ ಕಾಶ್ಮೀರದ ಕಣಿವೆಯ ಪಹಲ್ಗಾಮ್ ಅನ್ನೋ ಒಂದು ಏರಿಯಾನಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿರುತ್ತೆ. ಅಲ್ಲಿ 25ರಿಂದ 30ಕ್ಕೂ ಹೆಚ್ಚು ಸಿವಿಲಿಯನ್ಗಳನ್ನು ಹತ್ಯೆ ಮಾಡಲಾಗಿದೆ ಟೆರರಿಸ್ಟ್ಗಳಿಂದ. ನಿಜವಾಗ್ಲೂ ಇದೊಂದು ಅತ್ಯಂತ ಭಯಾನಕವಾದಂಥ ದುಃಖಕರವಾದಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸೊ ನಾನು ಏನು ಹೇಳೋದಕ್ಕೆ ಬಯಸಿದ್ದೀನಪ್ಪ ಅನ್ನೋದಾದರೆ, ಈ ಒಂದು ವಿಡಿಯೋ ಮೂಲಕ ಯಾರ್ಯಾರೆಲ್ಲ ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ ಅವರ ಕುಟುಂಬಸ್ಥರಿಗೆ ದುಃಖವನ್ನು ಭರಿಸುವ ಶಕ್ತಿಯನ್ನು ಕೊಡಲಿ ಆ ಭಗವಂತ ಅಂತ ಕೇಳಿಕೊಳ್ಳುವ. ಅದಾದ ನಂತರ ಎಲ್ಲರಿಗೂ ಅವರ ಆತ್ಮಕ್ಕೆ ಸದ್ಗತಿ ಸಿಗಲೆಂದು ಕೇಳುವ. ಸೊ ಇದರ ಮೂಲಕ ಇದಾದ ನಂತರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡುವ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಿಮ್ಗೆ ಹೇಳಿದೆ, ನೀವು ಕೂಡ ಎಲ್ಲರೂ ಸೇರಿಕೊಂಡು ಆ ಒಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಎಲ್ಲರಿಗೂ ಸದ್ಗತಿ ಸಿಗುವ ಹಾಗೆ ಮಾಡಿ, ಎಲ್ಲರಿಗೂ ಸದ್ಗತಿ ಪ್ರಾಪ್ತಿ ಆಗುವ ಹಾಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.